ಎಸ್ ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾವು ಅಂದರೆ ಪರಿಸರ ಅಧ್ಯಯನದಲ್ಲಿ ನೀರು ಅಂದರೆ ವಾಟರ್ ಇದರ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಮಾಡೋಣ. ಯಾಕಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಈ ಒಂದು ಟಾಪಿಕ್ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, ನೀರಿನ ಮೇಲೆ ಒಂದೆರಡು ಟಾಪಿಕ್ಗಳನ್ನು ಕೇಳಿರ್ತಾರೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ತಿಳ್ಕೊಳ್ಳೋದು ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಈಗ ಪಾಯಿಂಟ್ ಸ್ಟಾರ್ಟ್ ಮಾಡೋಣ್ರಿ. ಸೊ ನೀವು ಇಲ್ಲಿ ನೋಡ್ಬೋದು ಬೋರ್ಡಿನಲ್ಲಿ ಇವತ್ತೊಂದು 10-12 ಪಾಯಿಂಟ್ಸ್ ಅನ್ನ ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳಿದ್ದೇವೆ. ಸೊ ನೀರು, ಓಕೆ, ನೀರು ಅಂತ ಹೇಳಿದ್ರೆ ಇದು ನಮಗೆ ಜೀವಜಲ ಅಂತ ನಾವು ಕರೀತೇವೆ. ನೀರಂದ್ರೇನು? ಜಲ ಅಂದ್ರೆ ಪ್ರತಿಯೊಂದು ಜೀವ ಜಂತುಗಳಿಗೆ, ಓಕೆ, ಪ್ರತಿಯೊಂದು ಜೀವ ಜಂತುಗಳಿಗೆ ಮತ್ತು ಗಿಡ ಮರಗಳಿಗೆ, ಓಕೆ, ಆ ಎಲ್ಲದಕ್ಕೂ ನೀರೇ ಮೂಲ. ನೀರಿಲ್ಲದೆ ಇದ್ರೆ ಇವು ಯಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನಾವು ಇದನ್ನ ಜೀವಜಲ ಅಂತ ಯಾವ್ದು ಕರಿತೀವಪ್ಪ? ನೀರಿಗೆ ಕರಿತೇವೆ. ಓಕೆ, ನೀರಿಗೆ ಕರಿತೇವೆ. ಸೊ ಇದು ನೀರು H2O ಅಂತ ನಾವು ಇದು ಸೈಂಟಿಫಿಕ್ ಆಗಿ ಕರಿತೇವೆ. ನೀರನ್ನ ನಾವು H2O ಅಂತ ಹೇಳಿ ಕರಿತೇವೆ. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವೆರಡು ಮಿಲನ ಆಗೋದ್ರಿಂದ ಅಂದ್ರೆ ಏನು, ಸಮೀಕರಣ ಆಗೋದ್ರಿಂದ, ಓಕೆ, ಇವುಗಳ ಒಂದು ರಾಸಾಯನಿಕ ಒಂದು ಕೂಡುವುದರಿಂದ ಇಲ್ಲಿ ಒಂದೇನಾಗ್ತದೆ, ಒಂದು ನೀರಿನ ಕಣ ಉತ್ಪತ್ತಿ ಆಗ್ತದೆ. ಓಕೆ, ಸೊ ನಾವು ವಾಯು ಅಂತ ಹೇಳಿ ಟಾಪಿಕ್ ಕಲಿಯುವಾಗ ಆ ನೀರ ಆವಿ ಏನಂತೆ ಗಾಳಿಯಲ್ಲಿ ಇರ್ತದ ಅಂತ ಅನ್ನುವಂಥದ್ದು ನಾವು ಪಾಯಿಂಟ್ ಅನ್ನ ಕಲ್ತಿದ್ವಿ. ಸೊ ಆ ನೀರಾವಿ ಬೇರೆ ಯಾವುದು ಅಲ್ಲ, ಅದು ನೀರಿನ ಕಣ, ಅದು ಗಾಳಿಯಲ್ಲಿ ಸೇರ್ಕೊಳ್ತದ. ಸೊ ಆ ಒಂದು ನೀರಿನ ಒಂದು ಕಣ ಉತ್ಪತ್ತಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ H2 ಅಂತ ಹೇಳಿದ್ರೆ ಹೈಡ್ರೋಜನ್ ಏನಿದೆಯಲ್ಲ ಅದು 2 ಪ್ರಮಾಣ ಮತ್ತು ಆಕ್ಸಿಜನ್ 1 ಪ್ರಮಾಣ, ಇವು ಎರಡು ಸೇರಿದಾಗ ಒಂದು ನೀರಿನ ಕಣ ಹುಟ್ಕೊಳ್ತದೆ. ಸೊ ಅವೇ ಸಾವಿರಾರು ನೀರು ಕಣಗಳು ಕೂಡಿದಾಗ ಒಂದು ಹನಿ ನಮಗೇನಾಗತ್ತೆ, ನೀರು ಸಿಗತ್ತೆ. ಓಕೆ, ನೀವೇನೀಗ ನಾವು ನೀರು ಕುಡಿತೀವಲ್ಲ ಅಥವಾ ಹೊಳೆಯಲ್ಲಿ, ಸಮುದ್ರದಲ್ಲಿ, ಅಥವಾ ನಾವೇನ್ ನೋಡ್ತೀವಲ್ಲ ನೀರು, ಅದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ನೀರಿನ ಕಣಗಳು ಒಂದಕ್ಕೊಂದು ಕೂಡಿಕೊಂಡು ಆ ರೀತಿಯಾಗಿರ್ತಾವ. ಸೊ ಆ ಎಲ್ಲ ಕೂಡಿರುವಂತಹ ಆ ನೀರಲ್ಲಿರುವಂತಹ ಕಣಗಳನ್ನ ಮತ್ತೆ ನಾವು ಬೇರ್ಪಡಿಸ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ನೀರನ್ನ ಕಾಯಿಸ್ಬೇಕು. 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರು ಏನಾಗುತ್ತೆ, ಕಾದು ಅಂದ್ರೆ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಅದು ಆವಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆವಿಯಾಗಿ ಅದು ಗಾಳಿಯಲ್ಲಿ ಏನಾಗ್ತದೆ, ಸೇರ್ಕೊಳ್ತದೆ. ಓಕೆ, ಸೊ ಇದು ನೀರಾವಿ. ನೀವು ನೋಡಿ ಮನೆಯಲ್ಲಿ ನಾವೇನಾದ್ರೂ ಅಡಿಗೆ ಮಾಡುವಾಗ ನೀರು ಕಾಯಿಸಿದಾಗ ಒಂದು ಮೇಲೆ ಪ್ಲೇಟ್ ಏನಾದ್ರೂ ಮುಚ್ಚಿದ್ರೆ, ಓಕೆ, ಆ ಪ್ಲೇಟ್ ತೆಗೀರಿ, ಅದರ ಮೇಲ್ಭಾಗದಲ್ಲಿ ಏನಾಗಿರುತ್ತೆ, ನೀರ್ ನಿಂತ್ಕೊಂಡಿರ್ತದೆ. ಹೌದಾ? ಅದಕ್ಕೆ ಅಂದ್ರೆ ಆ ನೀರಾವಿ ಹೋಗ್ಲಿಕ್ಕೆ ನಾವು ತಡೆಯನ್ನ ಒಡ್ಡಿದ್ದೇವೆ. ಅಡ್ಡವಾಗಿ ನಾವು ಪ್ಲೇಟ್ ಅನ್ನ ಮುಚ್ಚಿದೀವಿ. ಆ ಆವಿ ಆದ ಪ್ಲೇಟಿಗೆ ತಾಗಿ ಅಲ್ಲಿ ಏನಾಗ್ತದೆ, ನೀರಿನ ಹನಿಗಳಾಗಿ ಮತ್ತೆ ಅದು ವಾಪಸ್ಸು ಬೀಳ್ತದೆ. ಓಕೆ, ಸೊ ಹಾಗಾಗಿ ಮನುಷ್ಯರಿಗೆ ಆಗಿರ್ಬೋದು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಪ್ರತಿಯೊಂದು ಕ್ರಿಮಿಕೀಟಗಳು, ಜೀವ ಜಂತುಗಳು ಆಗಿರ್ಬೋದು, ಹಾಗೆ ಗಿಡ ಮರಗಳಾಗಿರ್ಬೋದು, ಇವು ಪ್ರತಿಯೊಂದಕ್ಕೂ ಮೂಲ ಏನಪ್ಪಾ ಅಂತ ಹೇಳಿದ್ರೆ ನೀರು. ಅದಕ್ಕೆ ನೀರಿಗೆ ನಾವು ಜೀವ ಜಲ ಅಂತ ಕರಿತೇವೆ. ಜೀವ ಕೊಡುವಂತಹ ಜಲ ಅದು. ಓಕೆ, ಜಲ. ಇದು 1ನೇ ಪಾಯಿಂಟ್ ಕ್ಲಿಯರ್ ಆಯ್ತು ನಿಮಗೆ? ಸೊ ಇದು H2O ನಿಂದ ನೀರಿನ ಒಂದು ಕಣ ಉತ್ಪತ್ತಿ ಆಗ್ತದೆ ಅಂತ ನಾವು ತಿಳ್ಕೊಂಡಿವಿ. ಅದಾದ ನಂತರ 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಭೂಮಿಯ ಮೇಲ್ಭಾಗದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ. ಹೌದು, ನೀರು ಈಗ ನಮಗ ತುಂಬಾ ಅವಶ್ಯಕ ಇದೆ ಅಂತ ನಾವು ಹೇಳಿದ್ವಿ. ಹೌದಾ? ಸೊ ನೀರೀಗ ಹಂಗಾದ್ರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ, ಓಕೆ, ಎಷ್ಟು ಪ್ರಮಾಣದಲ್ಲಿ ನೀರು ಕಾಣ್ಲಿಕ್ಕೆ ಸಿಗ್ತದೆ? ಎಷ್ಟು? 71% ನಷ್ಟು ನೀರು ನಮ್ಮ ಭೂಮಿಯ ಮೇಲೆ ಕಾಣ್ಲಿಕ್ಕೆ ಸಿಗ್ತದೆ. ಸೊ ನಮ್ಮ ಭೂಮಿ ಏನೋ ಈ ತರ ಗೋಲಾಕಾರದಲ್ಲಿದೆ. ಓಕೆ, ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ ಏನಾಗತ್ತೆ ಅಂತ ಹೇಳಿದ್ರೆ, ಓಕೆ, ಈ ರೀತಿ ಕೆಲವೊಂದು ಪಾರ್ಟ್ಸ್ ನೀವು ನೋಡ್ತೀರಿ. ಈ ರೀತಿಯಾಗಿ ಒಂದಿಷ್ಟು ಪಾರ್ಟ್ಸ್ ಅನ್ನ ನೀವು ನೋಡ್ತೀರಿ.
ಈಗೇನಿಲ್ಲ ಡ್ರಾಯಿಂಗ್ ಮಾಡಿದ್ನಲ್ಲ ಅದೆಲ್ಲ ನೆಲ, ಭೂಮಿಯ ಮೇಲಿರುವಂತಹ ನೆಲ ಅಂತ ಹೇಳಿದ್ರೇನು? ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ. ಓಕೆ, ಸೊ ಇಲ್ಲಿ ಅಂಟಾರ್ಟಿಕ್ ಖಂಡ. ಓಕೆ, ಈ ರೀತಿಯಾಗಿ ಎಲ್ಲ ನಿಮಗ ಅವು ಏನು ಕಾಣ್ತದಲ್ಲ 7 ಕಾಂಟಿನೆಂಟ್ಸ್ ಅಂತ ಏನ್ ಕರಿತೇವಲ್ಲ, 7 ಖಂಡಗಳು, ಅವೆಲ್ಲ ನೆಲ. ಆ ನೆಲ ಬಿಟ್ಟು ಉಳಿದಿದ್ದೀಗ ಏನ್ ಪಾರ್ಟ್ ಕಾಣ್ತಾ ಇದೆಯಲ್ಲ ಇದೆಲ್ಲ. ಓಕೆ, ಈ ಪಾರ್ಟ್ ಏನ್ ಕಾಣ್ತದಲ್ಲ, ನೀವು ಭೂಗೋಳದ ಒಂದು ಚಿತ್ರ ನೋಡಿದಿರಿ, ನೀವು ನೋಡಿರಿ? ಸೊ ಈ ಸ್ಟೇನ್ ಪಾರ್ಟ್ಸ್ ಕಾಣ್ತದಲ್ಲ ಅದೆಲ್ಲ ಯಾವ್ದ್ರಿಂದ ಆವರಿಸಿಕೊಂಡಿದೆ? ನೀರಿನಿಂದ ಆವರಿಸಿಕೊಂಡಿದೆ. ಓಕೆ, ನೀರಿನಿಂದ ಆವರಿಸಿಕೊಂಡಿದೆ. ಮತ್ತೆ ಇದೇನ್ ಕಾಣ್ತದೆ? ಇದೆಲ್ಲ ಏನು? ನೆಲ. ಸೊ ಹಾಗಾಗಿ 71% ನೀರಿದೆ ಭೂಮಿಯ ಮೇಲ್ಭಾಗದಲ್ಲಿ. ಉಳಿದ 29% ಏನಿದೆ? ನೆಲ ಇದೆ. ಓಕೆ, ಸೊ ಹಾಗಾಗಿ ಈ ಪಾಯಿಂಟಿನ ಒಂದು ಅರ್ಥ ಇಷ್ಟೇ. ಭೂಮಿಯ ಮೇಲ್ಭಾಗದಲ್ಲಿ ನೀರಿನ ಪ್ರಮಾಣ ಟೋಟಲಿ ನಮಗೆ 71% ಕಾಣ್ತದೆ. ಹಂಗಾರೆ ಸುಮಾರು ನೀರಿದೆಯಲ್ಲ, ಆದ್ರೆ ಅದನ್ನೆಲ್ಲ ನಮಗೆ ಬಳಸಲಿಕ್ಕೆ ಯೋಗ್ಯನಾ? ನೋ ಅಲ್ವಾ? ಇಷ್ಟು ಪ್ರಮಾಣದಲ್ಲಿ ನೀರಿದ್ರು ನಮಗೆ ಇದರಲ್ಲಿ ಸಿಗೋದು ಒಂದಿಷ್ಟೇ, ಹೌದಾ? ನಮ್ಮ ಬಳಕೆ ಮಾಡ್ಲಿಕ್ಕೆ ಸಿಗುವಂತದ್ದು ಒಂದಿಷ್ಟು ಪ್ರಮಾಣದಲ್ಲಿದೆ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಏನು ಕಾಣ್ತದ ನೀರು ಅದೆಲ್ಲ ಉಪ್ಪು ನೀರು, ಸಮುದ್ರ ನೀರು. ಸಮುದ್ರದಿಂದ ಆವರಿಸಿಕೊಂಡಿದೆ ಈ ಭೂಮಿ, ಸಮುದ್ರದಿಂದ ಆವರಿಸಿಕೊಂಡಿದೆ. ಹಾಗಾಗಿ ಆ ಸಮುದ್ರದ ನೀರು ಟೋಟಲಿ ಉಪ್ಪಾಗಿರೋದ್ರಿಂದ ಅದು ಯಾರಿಗೂ ಯೂಸ್ಫುಲ್ ಇಲ್ಲ, ಅದು ಯಾರಿಗೂ ನಮಗೆ ಏನೋ ಬಳಸಲಿಕ್ಕೆ ಆಗೋದಿಲ್ಲ. ಓಕೆ, ಕೇವಲ ಅದು ಸಮುದ್ರದಲ್ಲಿರುವಂತ ಜೀವ ಜಂತುಗಳಿಗೆ ಅದು ಉಪಯೋಗವಿದೆ. ಮತ್ತೆ ನಮಗೆ ಯಾವ್ದಕ್ಕೆ ಉಪಯೋಗ ಇದೆ ಅಂತ ಹೇಳಿದ್ರೆ ಉಪ್ಪು ತಯಾರು ಮಾಡ್ತಾರಲ್ಲ ಅದಕ್ಕೆ ನಾವು ಬಳಸ್ಕೊಳ್ತೇವೆ ಸಮುದ್ರ ನೀರನ್ನ. ಮತ್ತೆ ಏನು ಜಲ ಸಾರಿಗೆ ಮಾಡ್ಲಿಕ್ಕೆ, ಜಲ ಸಾರಿಗೆ ಅಂತ ಹೇಳಿದ್ರೇನು? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಏನಾದ್ರೂ ಪ್ರಯಾಣ ಬೆಳೆಸಿದ್ರೆ ನಾವು ಸಮುದ್ರ ಮುಖಾಂತರನ ಏನ್ ಮಾಡ್ತೇವೆ? ಹಡಗಿನಲ್ಲಿ ಹೋಗ್ತೇವೆ. ಇಷ್ಟಕ್ಕಷ್ಟೇ ಯೂಸ್ ಇದೆ. ಬಟ್ ಅದು ದಿನನಿತ್ಯದ ನಮ್ಮ ಜೀವನಕ್ಕೆ ಕುಡಿಯಲಿಕ್ಕೆ ಆ ನೀರು ಉಪಯುಕ್ತ ಇಲ್ಲ. ಓಕೆ, ಕಣ್ಣಿಗೆ ನಮಗೆ 71% ನೀರಿದೆ, ಬಟ್ ಅದು ನಮಗೆ ಉಪಯೋಗಕ್ಕೆ ಬಾರದ ಒಂದು ನೀರಾಗಿದೆ. ಇದಿಷ್ಟು ಭೂಮಿಯ ಮೇಲ್ಭಾಗದಲ್ಲಿ ನೀರಿಷ್ಟಿದೆ ಅಂತ ನಮ್ಗೆ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ನೀರಿನ ಮೂಲ. ಓಕೆ, ನೀರು ನಮಗೆ ಸಿಗಬೇಕು ನೆಲದ ಮೇಲೆ ಹೇಳ್ತಾ ಇದ್ದೆ ನಾನು. ಸಮುದ್ರ ಅಂತೂ ಎನಿ ಟೈಮ್ ಅಲ್ಲಿ ಏನಿರ್ತದೆ? ನೀರಿದ್ದೇ ಇರ್ತದೆ. ಅಲ್ಲಿ ನಮ್ಮ ನೀರು ಅದು ಏನು ಸಿಗೋದಿಲ್ಲ, ಅದಿದ್ದೇ ಇರ್ತದೆ. ಅಲ್ಲಿ ನಮ್ಮ ಬಳಕೆಗೆ ಯೋಗ್ಯವಾದಂತ ನೀರು ಸಿಗೋದಿಲ್ಲ, ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ಸಿಗೋದಿಲ್ಲ. ಆದ್ರೆ ನಾವು ನೆಲದಲ್ಲಿ ಏನಿದ್ದೇವಲ್ಲ, ಈ ಲ್ಯಾಂಡ್ ಏನಿದೆಯಲ್ಲ, ಓನ್ಲಿ 29% ಏನ್ ಲ್ಯಾಂಡ್ ಇದೆಯಲ್ಲ, ನೆಲ, ಅಲ್ಲಿ ನಮಗೆ ನೀರು ಬೇಕಪ್ಪ ಅಂತ ಹೇಳಿದ್ರೆ ಆ ನೀರಿನ ಮೂಲ ಯಾವುದು? ಮಳೆ. ಓಕೆ, ಸೊ ಮಳೆ ಆದರೆ ಮಾತ್ರ ನಮಗೆ ನೀರು ಸಿಗ್ತದೆ. ಓಕೆ, ಈ ಮಳೆ ಹೇಗೆ ನಮಗೆ ಅಂದ್ರೆ ಸಿಗ್ತದೆ? ಸಮುದ್ರ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ನೀರು ಮೇಲೆ ಅಂದ್ರೆ ನೀರಾವಿ ಆಗಿ ಅದು ಮೇಲೆ ಮೋಡ ರೂಪ ತಾಳಿ, ನಂತರ ಮೋಡಗಳು ಗಾಳಿಯ ಸಹಾಯ ಪಡೆದುಕೊಂಡು ನಿರ್ದಿಷ್ಟ ಪ್ಲೇಸಿಗೆ ಬಂದು ಏನಾಗ್ತದೆ? ಅದು ಅಲ್ಲಿಂದ ಮಳೆಯಾಗಿ ಅಂದ್ರೆ ಆ ನೀರಾವಿ ಮಳೆಯ ರೂಪ ತಾಳಿ ಮತ್ತೆ ಏನ್ ಮಾಡ್ತದೆ? ನೆಲದ ಮೇಲೆ ಬೀಳ್ತದೆ ಅಲ್ವಾ? ಅದಕ್ಕೆ ನಾವು ಮಳೆ ಅಂತ ಕರಿತೀವಿ. ಓಕೆ, ಸೊ ನೋಡಿ, ಸಮುದ್ರದಲ್ಲಿರುವಂತ ಉಪ್ಪು ನೀರು, ಆ ಉಪ್ಪು ನೀರು ಅದೇನಾಗ್ತದೆ? ಈ ಬಿಸಿಲಿನ ಶಾಖಕ್ಕೆ ಅದರಲ್ಲಿರುವಂತಹ ಉಪ್ಪಿ ನೀರಿನಲ್ಲಿ ಇರುವಂತಹ ಸಿಹಿ ನೀರು ಏನಿದೆಯಲ್ಲ ಅದು ಆವಿ ರೂಪದಲ್ಲಿ ಅಲ್ಲಿಂದ ಹೊರಟು ಮಳೆ ರೂಪ ತಾಳಿ ಮತ್ತೆ ನೆಲದ ಮೇಲೆ ಬೀಳುತ್ತದೆ. ಆ ನೆಲದ ಮೇಲೆ ಬಿದ್ದಂತಹ ನೀರು ಅದು ನಮಗೆ ಉಪಯೋಗಕ್ಕಾಗ್ತದೆ. ಆ ನೀರಿನಿಂದ ಏನೇನಾಗ್ತದೆ? ಆ ನೀರಿನಿಂದ ಗಿಡ ಗಂಟಿಗಳು, ಓಕೆ, ಪ್ರಕೃತಿ ಏನಿದೆ ಅಲ್ಲ ಆ ನೀರನ್ನ ಬಳಸ್ಕೊಂಡು ಅವು ಬೆಳಿತಾವ, ಹೌದಾ? ಮತ್ತೆ ನೀರು ಅದೇನಾಗ್ತದೆ? ಒಂದೊಂದು ಕಡೆ ಹೋಗಿ ಸಂಗ್ರಹ ಆಗ್ತದೆ. ಹಳ್ಳ ಕೊಳ್ಳದಲ್ಲಿ ಹರಿತಾ
ನದಿಯಲ್ಲಿ ಜಮೆ ಆಗ್ತದೆ. ಅವಾಗ ನದಿ ತುಂಬಿಕೊಂಡು ಅದೇನಾಗ್ತದೆ, ಸಮುದ್ರ ಸೇರ್ಕೊಳ್ತದೆ. ಸೊ ಹೀಗೆ ಮಾನವ ಕುಲಕ್ಕೆ ಈ ಒಂದು ಮಳೆ ಆಸರೆ. ಓಕೆ, ಮಳೆ ಇರಬೇಕು. ಮಳೆ ಆದ್ರೆ ಏನಂತ ಪ್ರತಿಯೊಂದು ಜೀವ ಜಂತು ಖುಷಿಯಿಂದ ಏನು ಇರ್ತಾರೆ. ಮಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಬರಗಾಲ ಅಂತ ಕರಿತೀವಿ ನಾವು. ಅವಾಗ ತುಂಬಾ ಏನಾಗ್ತದೆ, ಕಷ್ಟ ಆಗ್ತದೆ, ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಪ್ರಾಣಿ ಪಕ್ಷಿಗಳಿಗೆ ಮೇವು ಸಿಗೋದಿಲ್ಲ, ಕುಡಿಲಿಕ್ಕೆ ನೀರು ಸಿಗೋದಿಲ್ಲ ಅಲ್ವಾ. ಸೊ ಇಷ್ಟೆಲ್ಲ ತೊಂದರೆಗಳು ಉಂಟಾಗ್ತದೆ. ಸೊ ಹಾಗಾಗಿ ನೀರಿನ ಮೂಲ ಯಾವ್ದಪ್ಪ ಅಂದ್ರೆ ಮಳೆ. ಆ ಬಿದ್ದಂತ ಮಳೆ ನೀರು ಅದು ಭೂಮಿಯ ಒಳಗಡೆ ಏನಾಗ್ತದೆ, ಅಂದ್ರೆ ಇಂಗುವುದರಿಂದ ಅಲ್ಲಿ ಅಂತರ್ಜಲ ಅಂತ ಹೇಳಿದ್ರೇನು, ಭೂಮಿಯ ಕೆಳಗೆ ಸಂಗ್ರಹವಾಗುವಂತಹ ನೀರಿಗೆ ನಾವು ಅಂತರ್ಜಲ ಅಂತ ಕರಿತೇವೆ. ಆ ಅಂತರ್ಜಲವನ್ನ ನಾವು ಬಳಸ್ತೇವೆ ಕುಡಿಲಿಕ್ಕೆ ಅಲ್ವಾ. ಮತ್ತೆ ನೀರು ಹಳ್ಳ ಕೊಳ್ಳದ ಮುಖಾಂತರ ನದಿ ಸೇರಿದಾಗ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಈ ಜನವಸತಿ ನಿಲಯ ಏನಿರ್ತದ, ಊರಂತ ಏನ್ ಕರಿತೀವಲ್ಲ, ಅಲ್ಲಿಯ ಜನ ಆ ನದಿಯ ನೀರಿಗೆ ಅವಲಂಬನೆ ಆಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ನಮ್ಮ ನೀರು ಒಂದು ಮಳೆ ರೂಪದಲ್ಲಿ ನಮಗೆ ದೊರಕ್ತದ. ಸಮುದ್ರದಲ್ಲಿರುವಂತ ಸಿಹಿ ನೀರು ನಾವು ಪಟ್ನೆ ಈಗ ಒಂದು ಬಗಸಿಯಲ್ಲಿ ತಗೊಂಡ್ರೆ ಕುಡಿಲಿಕ್ಕೆ ಆಗೋದಿಲ್ಲ. ಅದ್ರಲ್ಲಿ ಎಲ್ಲ ಮಿಕ್ಸ್ ಇರ್ತದೆ, ಲವಣಾಂಶಗಳು ಮಿಕ್ಸ್ ಇರ್ತದೆ, ಉಪ್ಪಾಗಿರ್ತದೆ. ಬಟ್ ಅದರಲ್ಲಿ ಸಿಹಿ ನೀರು ಇದೆ, ಅದನ್ನ ಬೇರ್ಪಡಿಸಲಿಕ್ಕೆ ನಮಗೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಬಟ್ಟಿ ಇಳಿಸುವಿಕೆ ಅಂತ ಹೇಳ್ತೇವೆ ನಾವು. ಬಟ್ಟಿ ಇಳಿಸುವಿಕೆ, ಯಾವುದೋ ಒಂದು ಹೊಲಸು ನೀರಿರ್ಲಿ ಏನೇ ಇರಲಿ, ಅದನ್ನ ಒಂದು ಪಾತ್ರೆಯಲ್ಲಿ ನಾವು ಬೆಂಕಿಯ ಮೇಲೆ ಕಾಯಿಸ್ಲಿಕ್ಕೆ ಇಟ್ರೆ ಆ ನೀರು ಕಾದು ಆವಿ ರೂಪ ತಾಳ್ತದಲ್ಲ, ಆ ಆವಿ ರೂಪನೇ ಅದು ಸಿಹಿ ನೀರು, ಒಳ್ಳೆ ನೀರು. ಅದು ಅದನ್ನ ಸಂಗ್ರಹ ಮಾಡುವಂತ ಒಂದು ಏನೈತಿ ಮೆಟೀರಿಯಲ್ ಬರ್ತದ. ಅದರಿಂದ ನಾವೇನ್ ಮಾಡ್ಬೋದು, ಈ ನೀರನ್ನ ವಾಪಸ್ಸು ಬಳಸಬಹುದು. ಸೊ ಕುದ್ದು ಲಾಸ್ಟ್ಗೆ ಏನ್ ಉಳಿದಿರ್ತದಲ್ಲ ಆ ನೀರು ವೇಸ್ಟೇ ಇರ್ತದ, ಅದು ವೇಸ್ಟೇ. ಓಕೆ, ಇದಕ್ಕೆ ಬಟ್ಟಿ ಇಳಿಸುವಿಕೆ ಅಂತ ಹೇಳ್ತೇವೆ ನಾವು. ಆ ತರ ನಾವು ನೀರನ್ನ ಏನಂತ ಪಡಿಬಹುದು. ಈಗ ನೀವು ಈ ಯಾವ್ದು ದುಬೈ ಅರಬ್ ದೇಶದಲ್ಲಿ ನೀವು ಹೋದ್ರೆ ಅಲ್ಲಿ ಕೊಳವೆ ಬಾವಿ ಹಾಕಿದ್ರು ನೀರು ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅಂತರ್ಜಲನೇ ಇಲ್ಲ. ಅಂತರ್ಜಲ ಯಾಕಿಲ್ಲಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಳೆನೇ ಆಗೋದಿಲ್ಲ. ಓಕೆ, ಮಳೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಹಸಿರು ಬೇಕು, ಅಂದ್ರೆ ಗಿಡ ಮರಗಳು ಬೇಕು, ಕಾಡು ಬೇಕು. ಅಂದಾಗ ನೀರಲ್ಲಿ ಸಂಗ್ರಹ ಆಗ್ತದೆ. ನೀರೇ ಇಲ್ಲ, ಬರೇ ಮರುಭೂಮಿ. ಸೊ ಮರುಭೂಮಿಯಲ್ಲಿ ಮಳೆ ಆಗದೆ ಇದ್ದಾಗ ಅಲ್ಲಿ ನೆಲ ಏನಾಗೋದಿಲ್ಲ, ಹಸಿಯಾಗಿರೋದಿಲ್ಲ, ಅಂತರ್ಜಲ ಇರೋದಿಲ್ಲ. ಸೊ ಹೀಗಾಗಿ ಅವರಿಗೆ ಈ ಸಮುದ್ರ ನೀರು ಫಿಲ್ಟರ್ ಮಾಡಿ, ಅದೇ ಹೇಳಿದ್ನಲ್ಲ ಬಟ್ಟಿ ಇಳಿಸುವಿಕೆ ಅಂತ ಹೇಳಿ, ಸೊ ಅದನ್ನ ಫಿಲ್ಟರ್ ಮಾಡಿ ಅವ್ರ ನೀರನ್ನ ಉಪಯೋಗ ಮಾಡ್ತಾರೆ. ಓಕೆ, ಸೊ ನೀರಿನ ಮೂಲ ಯಾವ್ದಂತ ಗೊತ್ತಾಯ್ತಲ್ಲ, ಮಳೆ ನೀರಿನ ಮೂಲ. ಓಕೆ, ಮಳೆ. ಓಕೆ, ಸೊ ಒಂದನೇದಾಯ್ತು, ಎರಡನೇದಾಯ್ತು, ಮೂರನೇದಾಯ್ತು. ಈಗ ನಾಲ್ಕನೇದು, ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಯಾವುದು? ಇಲ್ಲೇನ್ ನಾವು ನೋಡಿದೀವಲ್ಲ, ನೀರು ಟೋಟಲ್ ಅದು ನೀರು ಯಾವ ರೂಪದಲ್ಲಿದೆ? ಸಮುದ್ರ ಅಲ್ವಾ. ಯಾವ ರೂಪದಲ್ಲಿದೆ? ಸಮುದ್ರ ಅಥವಾ ಸಾಗರ ರೂಪ. ಸೊ ನಾ ಇಲ್ಲಿ ಏನ್ ಬರಿಬೇಕೀಗ? ಸಾಗರ ಅಥವಾ ಏನು? ಸಮುದ್ರ ಅಂತ ಕರಿತೇವೆ ನಾವು. ಇಂಗ್ಲಿಷ್ ನಲ್ಲಿ ಏನ್ ಕರಿತೇವೆ ಇದಕ್ಕೆ? ಸಿ ಅಂತ ಕರಿತೇವೆ. ಹೌದಾ? ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಸಾಗರ, ಸಮುದ್ರ ಅಂತ ಆಯ್ತು. ಅದಾದ ನಂತರ ನದಿ, ಅದಾದ ನಂತರ ಕೆರೆ, ಓಕೆ, ಬಾವಿ. ಸೊ ಈ ರೀತಿಯಾಗಿ ಎಲ್ಲ ನಾವು ಹಂತ ಹಂತವಾಗಿ ನೋಡ್ತೇವೆ. ಇದು ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಗೋಳದಲ್ಲಿರುವ, ಅದೇನ್ ಗೋಳ ಕಾಣ್ತಾ ಇದೆಯಲ್ಲ, ಗೋಳದಲ್ಲಿರುವ ನೀಲಿ ಬಣ್ಣದ ಭಾಗ ಏನ್ ಕಾಣ್ತದಲ್ಲ, ಒಂದು ನಾವು ಗ್ಲೋಬ್ ತಗೊಂಡ್ರೆ ಅದರಲ್ಲಿ ಟೋಟಲಿ ನೀಲಿ ಭಾಗ ಏನ್ ಕಾಣ್ತದಲ್ಲ, ಅದೇನು? ಅದು ಟೋಟಲಿ ಏನದು? ನೀರು. ಅದು ಎಷ್ಟು ಪ್ರಮಾಣದಲ್ಲಿದೆ? 71% ಅದು ಇರೋದ್ರಿಂದ ನಮಗ ನೀಲಿಯಾಗಿ ಕಾಣ್ತದೆ. ಓಕೆ, ಮತ್ತೆ ಅದರ ಜೊತೆಗೆ ನೆಲದ ಮೇಲೆ ಹಸಿರಾಗಿ ಕಾಣ್ತದೆ. ಯಾಕೆ? ನೆಲ ಕೆಂಪು ಕಾಣೋದಿಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಉಳಿದ ನೆಲದ ಮೇಲೆ ಏನಿದೆ? ಗಿಡ ಮರಗಳು, ಕಾಡಿದೆ. ಕಾಡು, ಸಿಕ್ಕಾಪಟ್ಟೆ ಕಾಡು ಇರೋದ್ರಿಂದ ನಮ್ಮ ಒಂದು ಭೂಮಿಯ ಚಿತ್ರ ನೀಲಿ ಮತ್ತು ಹಸಿರು ಕಾಣ್ತದೆ. ಈ ಆಫ್ರಿಕಾ ಖಂಡದಲ್ಲಿ ಇಲ್ಲಿ ಒಂದಷ್ಟು ಏರಿಯಾದಲ್ಲಿ ಏನೈತಿ, ಕೆಂಪಗೆ ಕಾಣ್ತದೆ. ಯಾಕೆ? ಅಲ್ಲಿ ಸಹರಾ ಮರುಭೂಮಿ ಇದೆ. ಮರುಭೂಮಿಯಲ್ಲಿ ಗಿಡಗಂಟಿಗಳು ಇಲ್ಲದೆ ಇರೋದ್ರಿಂದ ಆ ಭಾಗ ಉಸುಕಿನಿಂದ ತುಂಬಿಕೊಂಡಿದೆ, ಮರಳಿನಿಂದ ತುಂಬಿಕೊಂಡಿದೆ. ಸೊ ಅಫ್ಕೋರ್ಸ್ ಆ ಉಸುಗಿನ ಬಣ್ಣ ಯಾವ್ದಿರ್ತದೆ ಅದೇ ಹೈಲೈಟ್ ಆಗ್ತದೆ. ಅರ್ಥ ಆಯ್ತಾ?
ಉಳಿದ ಎಲ್ಲ ಭಾಗದಲ್ಲಿ ಹಸಿರೇ ಕಾಣ್ತದೆ. ಯಾಕಂದ್ರೆ ಎಲ್ಲ ಕಡೆ ಏನಿದೆ ಕಾಡು ಮತ್ತು ಎಲ್ಲ ರೈತರು ಹೊಲಗಳನ್ನ ಬಿತ್ತಿರ್ತಾರೆ. ಆ ಹೊಲದಲ್ಲಿ ಬಿತ್ತಿರುವಂತ ಫಸಲು ಯಾವ ಬಣ್ಣದ ಕಾಣ್ತದದು ಹಸಿರಾಗಿ ಕಾಣ್ತದೆ. ಸೊ ಹಾಗಾಗಿ ಭೂಮಿಯ ಚಿತ್ರ ಸ್ಯಾಟಲೈಟ್ ಮುಖಾಂತರ ನೋಡಿದ್ರೆ ನಮಗೆ ಹಸಿರಾಗಿ ನೆಲ ಕಾಣ್ತದೆ, ನೀಲಿಯಾಗಿ ಸಾಗರ ನೀರು ಕಾಣ್ತದ. ಅರ್ಥ ಆಯ್ತಿದ? ಎಸ್. ನೆಕ್ಸ್ಟ್ ಯಾವ್ದಪ್ಪ? ನದಿಯ ಮುಖ್ಯ ಮೂಲ ಯಾವುದು? ನದಿ ಏನಿದೆಯಲ್ಲ ಅದರ ಮುಖ್ಯ ಮೂಲ ಅಂದ್ರೆ ನೀರು. ಓಕೆ, ನದಿಗೆ ನೀರು ಬರ್ಬೇಕಪ್ಪ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದದು? ಮಳೆಯಿಂದ ಬರ್ತದೆ. ಎಲ್ಲಿಂದ ಬರ್ತದೆ? ಮಳೆಯಿಂದ. ಸೊ ಮಳೆ ಆದ್ರೆ ನದಿ, ಇಲ್ಲಾಂದ್ರೆ ನದಿ ಇಲ್ಲ. ಓಕೆ, ಎಷ್ಟೋ ಒಂದೊಂದು ದೇಶದಲ್ಲಿ, ಒಂದೊಂದು ರಾಜ್ಯಗಳಲ್ಲಿ, ಓಕೆ, ಒಂದೊಂದು ಜಿಲ್ಲೆಗಳಲ್ಲಿ ನದಿಗಳು ಬತ್ತಿ ನೆಲವಾಗಿ ಕನ್ವರ್ಟ್ ಆಗಿದಾವ. ಅವ ನದಿಗಳನ್ನ, ನದಿ ದಂಡೆ ಆ ಕೈ ಈ ಕಡೆ ಇದ್ದಂತ ರೈತರು ಏನ್ ಮಾಡಿದ್ದಾರೆ, ನದಿಯನ್ನ ಹತ್ತಿ ತಂದು ಇಷ್ಟೇ ಒಂದು ಏನೋ ಕಾಲುವೆ ಟೈಪ್ ಮಾಡಿಬಿಟ್ಟಿದ್ದಾರೆ ನದಿಗಳನ್ನ. ಯಾಕಂದ್ರೆ ಒಂದೊಂದು ಕಡೆ ಮಳೆ ಆಗೋದಿಲ್ಲ. ಓಕೆ, ಮಳೆ ಆಗದೆ ಇರುವಾಗ ಅಲ್ಲಿ ಜನ ಏನ್ ಮಾಡ್ತಾರೆ, ಆ ನೆಲವನ್ನ ಅಂದ್ರೆ ನದಿಯ ಒಂದು ಅಕ್ಕಪಕ್ಕದ ದಂಡೆ ಏನ್ ಒಂದು ನೆಲ ಇದೆಯಲ್ಲ, ಹೊಲಗಳಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾವಾಗರೊಮ್ಮೆ ಮಳೆ ಜೋರಾಗಿ ಮಳೆ ಆಯ್ತು ಅಂತ ಹೇಳಿದ್ರೆ, ನೆರೆ ಬಂತ ಅಂತ ಹೇಳಿದ್ರೆ, ಆ ಅಕ್ಕಪಕ್ಕದ ಆಕ್ಯುಪೈಡ್ ಮಾಡಿದ ಅಂದ್ರೆ ಅದ ಅತಿಕ್ರಮಣ ಮಾಡಿದಂತ ಜಾಗ ಏನಾಗ್ತದೆ, ಅದು ತುಂಬಿ ಹೋಗ್ತದೆ. ಅವಾಗ ರೈತರು ಅಂತಾರೆ, ಅಯ್ಯೋ ನನ್ನ ಹೊಲ ಮುಳುಗಿ ಹೋಯ್ತು, ನನ್ನ ಮನೆ ಮುಳುಗಿ ಹೋಯ್ತು, ನಮ್ಮ ಊರು ಮುಳುಗಿ ಹೋಯ್ತು ಅಂತ ಹೇಳ್ತಾರೆ. ಅದು ಒಂದಾನೊಂದು ಕಾಲದಲ್ಲಿ ಅಷ್ಟು ನದಿ ಹರಿತಿತ್ತಂತೆ. ಅದು ಒಂದಾನೊಂದು ಕಾಲದಲ್ಲಿ ಆ ಮನುಷ್ಯ ಅದನ್ನ ಆಕ್ರಮಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅಷ್ಟು ನದಿಯ ಒಂದು ಭಾಗ ಇತ್ತು ಅಂತ ಹಂಗೆ ಅಲ್ವಾ. ಸೊ ಈ ತರ ಆಗ್ತಾ ಇರತ್ತೆ. ಓಕೆ, ಸೊ ಹಾಗಾಗಿ ಮಳೆ ನದಿಯ ಮುಖ್ಯ ಮೂಲ. ಮಳೆ ಆದ್ರೆ ನದಿ, ಇಲ್ಲ ಅಂತ ಹೇಳಿದ್ರೆ ನದಿ ಇಲ್ಲ. ಓಕೆ, ಸೊ ಮಳೆಗಾಲದಲ್ಲಿ ನದಿಗಳು ನೋಡ್ರಿ ತುಂಬಿ ಹರಿತಾ ಇರ್ತವೆ. ಓಕೆ, ಎರಡೂ ಬದಿಗೆ ತುಂಬಿ ಹರಿತಾ ಇರ್ತವೆ. ಓಕೆ, ಸೊ ಡ್ಯಾಮ್ ಫುಲ್ ಆಗ್ತದೆ ಅಲ್ಲ. ಅಲ್ಲೆಲ್ಲಿ ಅಣೆಕಟ್ಟೆಗಳನ್ನ ಏನ್ ಕಟ್ಟಿರ್ತಾರಲ್ಲ, ಆ ಅಣೆಕಟ್ಟೆಗಳು ತುಂಬಿ ತುಳುಕ್ತಾವ. ಓಕೆ, ಸೊ ಈ ರೀತಿಯಾಗಿ ನಾವು ಮಳೆಯ ಆಧಾರ ನದಿಗೆ ಬೇಕು. ಮಳೆ ಇಲ್ಲ ಅಂತ ಹೇಳಿದ್ರೆ ನದಿ ಆಗೋದಿಲ್ಲ. ಸೌಂಡ್ ಮಾಡಕ್ ಹೋಗ್ಬೇಡಿ. ಓಕೆ, ಎಸ್, ಇದು ಈ ಪಾಯಿಂಟ್ ಕ್ಲಿಯರ್ ಆಯ್ತಾ? ಹಾ, ಓಕೆ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ನೀರು ಯಾವುದು? ಅಂತರ್ಜಲ ಅಂತ ಕರಿತೇವೆ ನಾವು. ಅದಕ್ಕೆ ಏನಂತ ಕರಿತೇವೆ? ಅಂತರ್ಜಲ. ಓಕೆ, ಅಂದ್ರೆ ಭೂಮಿಯ ಕೆಳಗಿರುವಂತಹ ನೀರು, ಅದಕ್ಕೆ ಅಂತರ್ಜಲ ಅಂತ ಕರಿತೇವೆ. ಅದು ಹೇಗೆ ಸಂಗ್ರಹ ಆಗ್ತದೆ? ಮಳೆ ಅದಕ್ಕೂ ಮುಖ್ಯ ಕಾರಣ. ಅದಕ್ಕೆ ಮೂಲ ಯಾವುದು? ಮಳೆ. ಸೊ ಮಳೆ ಆದಾಗ ನೆಲ ಹಸಿ ಆಗ್ತದೆ, ಮತ್ತೆ ನೆಲ ಒಂದೊಂದು ಕಡೆ ಏನಾಗ್ತದೆ, ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹ ಆಗ್ತದ. ಆ ನೀರು ಆ ಮಣ್ಣಿನಲ್ಲಿ, ಓಕೆ, ಮತ್ತೆ ಸಡಿಲವಾದಂತಹ ಮಣ್ಣು ಏನಿರ್ತದಲ್ಲ, ನಾವು ಅಚ್ಚುಗನ್ನಡದಲ್ಲಿ ಗರಸು ಅಂತ ಏನ್ ಕರಿತೀವಲ್ಲ, ಅಂತ ಪ್ರದೇಶದಲ್ಲಿ ನೀರು ಸಂಗ್ರಹ ಆಗಿ ಅದೇನಾಗ್ತದೆ, ಇಂಗುತ್ತದ. ಭೂಮಿಯ ಒಳಗಡೆ ಇಂಗುತ್ತದ. ಮತ್ತು ಭೂಮಿಯ ಆಳದಲ್ಲಿ ಇಂತಿಷ್ಟು ಮೀಟರ್ ಆಳದಲ್ಲಿ ಅಲ್ಲೆಲ್ಲಿ ಏನಾಗಿರ್ತದ ಅಂತ ಹೇಳಿದ್ರೆ, ಕೆಲವೊಂದು ತಗ್ಗು ಪ್ರದೇಶ ಇರ್ತದೆ. ಓಕೆ, ಗುಂಡಿಗಳು ಇರ್ತಾವ ಅಲ್ಲಿ. ಸೊ ಅಲ್ಲಿ ಹೋಗಿ ನೀರೇನಾಗ್ತದೆ, ಸಂಗ್ರಹ ಆಗ್ತದೆ. ಓಕೆ, ಈ ಶಿಲಾ ಪದರಗಳು ಏನಿರ್ತಾವಲ್ಲ, ಭೂಮಿಯ ಆಳಕ್ಕೆ ಹೋದಂಗೆ ನೀವು ಮಣ್ಣಿನ ಪದರ ಮುಗ್ದಂಗ ಕೆಳಗೆ ಶಿಲಾ ಪದರಗಳು ಪ್ರಾರಂಭ ಆಗ್ತಾವ. ಆ ಶಿಲಾ ಪದರಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಕೊಳ್ಳಾಗಿರ್ತದೆ. ನೆಲ ಏನಾಗಿರ್ತದೆ, ಕೊಳ್ಳಾಗಿರ್ತದೆ. ಆ ಕೊಳ್ಳು ಜಾಗದಲ್ಲಿಯೇ ಈ ಮಳೆಯಿಂದ ಇಂಗಿರುವಂತ ನೀರೇನಿದೆಯಲ್ಲ, ಅದಲ್ಲಿ ಹೋಗಿ ಸಂಗ್ರಹ ಆಗ್ತದ. ಆ ಸಂಗ್ರಹ ಆಗಿರುವಂತ ನೀರಿಗೆ ನಾವು ಏನಂತ ಕರಿತೇವೆ? ಅಂತರ್ಜಲ ಅಂತ ಕರಿತೇವೆ. ಆ ಅಂತರ್ಜಲವನ್ನೇ ನಾವು ಕುಡಿಲಿಕ್ಕೆ, ನಾವು ಮತ್ತೆ ನಮ್ಮ ದಿನನಿತ್ಯದ ಜೀವನಕ್ಕೆ ಬಳಸ್ಕೊಳ್ತೇವೆ. ನಾವು ಅದನ್ನ ಯಾವ್ದ್ರ ಮುಖಾಂತರ ಬಳಸ್ಕೊಳ್ತೇವೆ? ಬಾವಿ ಅಥವಾ ಕೊಳವೆ ಬಾವಿ. ಓಕೆ, ಕೊಳವೆ ಬಾವಿ ಮುಖಾಂತರ ಅಂದ್ರೆ ಬೋರ್ವೆಲ್ ಹಾಕಿ ಇಂತಿಷ್ಟು ಮೀಟರ್ ನಾವೇನೈತಿ ಬೋರ್ವೆಲ್ ಕೊರೆದು ಅಲ್ಲಿಂದ ನೀರನ್ನ ಏನ್ ಮಾಡ್ತೀವಿ, ಮೋಟರ್ ಮುಖಾಂತರ ಮೇಲೆತ್ತಿ ಅದನ್ನ ನಾವು ನಮ್ಮ ದಿನನಿತ್ಯ ಜೀವನಕ್ಕೆ ನಾವು ಬಳಸ್ಕೊಳ್ತೇವೆ. ಓಕೆ, ಈ ಕೊಳವೆ ಬಾವಿ ಅಥವಾ ಕೊಳವೆ ಬಾವಿ ಕೊರೆಯುವಂತ ಮಷೀನ್ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಜನ ಏನ್ ಮಾಡ್ತಾ ಇದ್ರು, ಈ ಬಾವಿಗಳನ್ನ ತೋಡ್ತಾ ಇದ್ರು.
ಓಕೆ, ನೆಲದ ಮೇಲಿಂದ ಇಂತಿಷ್ಟು ಆಳದವರೆಗೆ ನಾವು ಏನು ಗುಂಡಿ ತೋಡಿದಾಗ ಅಲ್ಲಿ ನೀರು ಏನು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ನಾವು ಬಾವಿ ಅಂತ ಕರಿತೇವೆ. ಅಗಲವಾಗಿ ಹಟ್ತಾರೆ ಅಲ್ವಾ? ಸೊ ಹಾಗೆ ಸೊ ಈ ನೆಲದಲ್ಲಿ ಇರುವಂತಹ ನೀರಿಗೆ ನಾವು ಅಂತರ್ಜಲ ಅಂತ ಕರಿತೇವೆ. ಓಕೆ, ಇದು ಮಳೆಯ ಕಾರಣ ಅಂತರ್ಜಲ ತುಂಬಿಕೊಳ್ತದ. ಮಳೆ ಇಲ್ಲ ಅಂತ ಹೇಳಿದ್ರೆ ಅಂತರ್ಜಲ ಬತ್ತಿ ಹೋಗ್ತದ. ಸೂರ್ಯನ ಶಾಖದಿಂದ ಭೂಮಿ ಕಾಯ್ತದ. ಆ ಭೂಮಿ ಕಾಯೋದ್ರಿಂದ ಏನಾಗ್ತದೆ, ಆ ನೀರು ಬತ್ತಿ ಹೋಗ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗಿಡ ಮರಗಳು ಏನಿರ್ತಾವಲ್ಲ ಅದ್ರ ಬೇರು ಅಲ್ಲಿವರೆಗೆ ಏನಾಗಿರ್ತವೆ, ಬೆಳ್ಕೊಂಡು ಹೋಗಿರ್ತಾವ. ಆ ಗಿಡಗಳು ಏನ್ ಮಾಡ್ತಾವ, ಆ ನೀರನ್ನ ಪಡಿತಾವ. ಸೊ ಅವು ಅವು ಪಡಿಯೋದ್ರಿಂದ ಆ ನೀರ್ ಏನಾಗ್ತದೆ, ಖಾಲಿ ಆಗ್ತದೆ. ಹೌದೇ? ಅದು ಮತ್ತೆ ತುಂಬಬೇಕಪ್ಪ ಅಂತ ಹೇಳಿದ್ರೆ ಏನ್ ಬೇಕಲ್ಲಿ, ಮಳೆ ಬೇಕೇ ಬೇಕು. ಓಕೆ, ಸೊ ಈ ರೀತಿಯಾಗಿ ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ನೀರು ಅದನ್ನ ನಾವು ಅಂತರ್ಜಲ ಅಂತ ಕರಿತೇವೆ. ಇದೇ ಅಂತರ್ಜಲ. ಈಗೇನು ಸಂಗ್ರಹಗೊಂಡಿರುವ ಇದು ಏನು ಅಂತರ್ಜಲ ಇದೆಯಲ್ಲ, ಇದು ಒತ್ತಡದಿಂದ ಓಕೆ ತುಂಬಿಕೊಳ್ಳುತ್ತದೆ. ನೀರಲ್ಲಿ ತುಂಬಿಕೊಂಡು ಅಲ್ಲಿ ಒತ್ತಡ ಕ್ರಿಯೇಟ್ ಆಗ್ತದೆ. ಓಕೆ, ಆ ಒತ್ತಡದಿಂದ ರಂಧ್ರಗಳ ಮೂಲಕ ಹೊರ ಬರೋದಕ್ಕೆ ಏನಂತೀವಿ ನಾವು, ಚಿಲುಮೆ ಅಂತ ಕರಿತೀವಿ. ನಾವು ಅದಕ್ಕೆ ಏನಂತ ಕರಿತೀವಪ್ಪ, ಚಿಲುಮೆ. ಓಕೆ, ಚಿಲುಮೆ ಅಂತ ಕರಿತೀವಿ. ಮತ್ತೆ ನಾವು ಇದಕ್ಕೆ ಆಡು ಭಾಷೆಯಲ್ಲಿ ಏನಂತ ಕರಿತೇವೆ, ಶಲಿ. ಏನಂತ ಕರಿತೀವಿ, ಶಲಿ ಅಂತ ಕರಿತೇವೆ. ಓಕೆ, ಸೊ ಈ ರೀತಿಯಾಗಿ ನೆಲ ಇತ್ತು ಅಂತ ಹೇಳಿದ್ರೆ ನೀರೇನ್ ಮಾಡ್ತಿರ್ತದೆ, ಹಿಂಗೆಲ್ಲ ಜಿಗಿತಿರ್ತದ. ಓಕೆ, ಅದು ಜೋರಾಗಿ ಜಿಗಿದ್ರೆ ಅದು ಚಿಲುಮೆ ಅಂತ ಕರಿತೀವಿ. ಓಕೆ, ಆದ್ರೆ ಅದು ಜೋರಾಗಿ ಏನೈತಿ ಎಲ್ಲರಿಗೂ ಕಾಣುವಂಗೆ ಜಿಗಿಯೋದಿಲ್ಲ ಅದು. ಓಕೆ, ನೀರು ಅಷ್ಟು ಸ್ಪೀಡ್ ಆಗಿ ಜಿಗಿಯೋದಿಲ್ಲ. ನೀವು ನೀರು ಜಾಸ್ತಿ ಸ್ಪೀಡ್ ಆಗಿ ಜಿಗಿಯೋದು ಎಲ್ಲಿ ನೋಡ್ತೀರ ಅಂದ್ರೆ ಬೋರ್ವೆಲ್ ಮಷಿನ್ ನೀರು ಏನು ಬೋರ್ ಹಾಕ್ತಾ ಇರ್ತದಲ್ಲ, ಅವಾಗ ಅದರ ಫೋರ್ಸಿಗೆ ಅದು ಏರ್ ಏನು ಒಳಗಡೆ ಪಾಸ್ ಮಾಡ್ತದಲ್ಲ ಅವಾಗ ನೀರು ಜಿಗಿತದ ಮೇಲೆ. ಓಕೆ, ಮತ್ತೆ ಉಳಿದ ಕಡೆ ಎಲ್ಲಿ ಈ ರಂಧ್ರಗಳು ಅಂತ ಏನಿದೆ ಅಲ್ಲ, ರಂಧ್ರಗಳು ಎಲ್ಲಿ ಇರ್ತಾವ ಅಂತ ಹೇಳಿದ್ರೆ ಎಲ್ಲಿ ಪೊಳ್ಳಾದಂತಹ ನೆಲ ಇರ್ತದ ಅಂತಲ್ಲಿ, ಓಕೆ, ಸಡಿಲವಾದಂತಹ ನೆಲ ಅಥವಾ ಏನು ಈ ಮಣ್ಣಿನ ಪದರ ಏನಿರ್ತದಲ್ಲ, ಓಕೆ, ಅಲ್ಲಿ ಈ ರಂಧ್ರಗಳ ಮೂಲಕ ನೀರು ಹೊರಗೆ ಬರ್ತದೆ. ಓಕೆ, ಒತ್ತಡ ಇರೋದ್ರಿಂದ ಗಾಳಿಯ ಒತ್ತಡ ಒಳಗಡೆನೂ ಸಹ ಗಾಳಿ ಒತ್ತಡದಿಂದ ಏನಾಗ್ತದೆ, ಅದು ಹೊರಗೆ ಬರ್ಲಿಕ್ಕೆ ಪ್ರಾರಂಭಿಸ್ತದೆ. ಸೊ ಈ ರೀತಿಯಾಗಿ ಅದಕ್ಕೆ ನಾವು ಚಿಲುಮೆ ಅಂತ ಕರಿತೀವಿ. ಆ ನೀರು ಒಂದೊಂದು ಕಡೆ ನಾವು ಗುಂಡಿ ತೋಡುದು ಬೇಕಾಗಿಲ್ಲ, ಬಾವಿ ತೋಡುದು ಬೇಕಾಗಿಲ್ಲ, ಅಥವಾ ಬೋರ್ವೆಲ್ ಹಾಕುದು ಬೇಕಾಗಿಲ್ಲ, ತಾನೇ ಏನ್ ಮಾಡ್ತದ, ಅದು ಸಿಡಿತದ ಹೊರಗಡೆ. ಅಲ್ಲಿ ಸಿಡಿದಂತ ನೀರ್ ಅದೇನೈತಿ ಹರ್ಕೊಂಡು ಈ ನದಿ ಸೇರ್ತದೆ. ಅಥವಾ ನದಿ ಏನಿದೆಯಲ್ಲ ಆ ನದಿಯ ಉದ್ದಗಲಕ್ಕೂ ಅಲ್ಲಲ್ಲಿ ಈ ಚಿಲುಮೆಗಳು ಇದ್ದೇ ಇರ್ತಾವ. ಓಕೆ, ಈ ಶೆಲಿಗಳು ಇದ್ದೇ ಇರ್ತಾವ. ಮಳೆ ಇಲ್ಲದೆ ಟೈಮ್ನಾಗು ನದಿ ನೀರು ಸಣ್ಣಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿತಾನೆ ಇರ್ತದೆ. ಟೋಟಲಿ ಡ್ರೈ ಆಗೋದಿಲ್ಲ, ಬತ್ತಿ ಹೋಗೋದಿಲ್ಲ ನದಿ. ಹಾಗಾದ್ರೆ ಅದು ಬತ್ತಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಅಲ್ಲಲ್ಲಿ ಏನಾಗಿದೆ, ಈ ಚಿಲುಮೆಗಳು ಇದ್ದಾವೆ. ಅದರ ಮುಖಾಂತರ ನೀರು ಹೊರಗೆ ಬರ್ತಾ ಇರ್ತದೆ. ಓಕೆ, ಇನ್ನೊಂದು ಹೇಗಪ್ಪ ಅಂತ ಹೇಳಿದ್ರೆ ನೆಲ ಹೀಗೆ ಇರ್ತದೆ. ನೆಲ ಇಲ್ಲಿ ನೋಡಿ, ನೆಲ ಈ ತರ ಇರ್ತದೆ. ಹೌದಾ? ಈಗೇನಾಗ್ತದ, ನದಿ ಇಲ್ಲಿ ತುಂಬ್ಕೋತದ. ಇಷ್ಟು ಪ್ರಮಾಣದಲ್ಲಿ ಏನಾಗ್ತದ, ನದಿ ತುಂಬಿಕೊಳ್ತದಲ್ಲ, ನದಿ ಈ ಪ್ರಮಾಣದಲ್ಲಿ ತುಂಬಿ ಹರಿತದ. ಈಗ ಇಲ್ಲಿ ಮಳೆ ಬಿದ್ದಿದ್ದೇನಿದೆ ಅಲ್ಲ, ಇಲ್ಲಿ ಮಳೆ ಬಿದ್ದಿದ್ದು, ಓಕೆ, ಈಗ ಏನಾಗ್ತದ, ಇಲ್ಲಿ ನೀರದು ಡ್ರೈನೇಜ್ ಆಗ್ತದ, ಒಳಗಡೆ ಇಳಿತದ. ಈಗ ನೀರಿನ ಮಟ್ಟ ಇಲ್ಲಿ ನೋಡ್ರಿ, ಇಲ್ಲಿ ಏರಿದೆ, ಇಲ್ಲಿ ತಗ್ಗು ಇದೆ. ಈ ಲೆವೆಲ್ ಅಲ್ಲಿ ಒಳಗಡೆ ನೀರು ಸಂಗ್ರಹ ಆಗ್ತದೆ ಇಲ್ಲಿ. ಹೌದಾ? ಸಂಗ್ರಹ ಆದಾಗ ಇಲ್ಲಿ ಏನಾದ್ರೂ ರಂಧ್ರಗಳು ಇತ್ತು ಅಂತ ಹೇಳಿದ್ರೆ ಆ ನೀರು ಇಲ್ಲಿ ಏನಾಗ್ತದ, ಪಾಸ್ ಆಗ್ತದೆ ಅಲ್ವಾ? ಪಾಸ್ ಆಗ್ತದ. ತಗ್ಗು ಪ್ರದೇಶಕ್ಕೆ ನೀರು ಹೋಗ್ತದ ಮೇಲೆಯಿಂದ. ಸೊ ಅವಾಗ ಅದು ಏನಂತ ಚಿಲುಮೆ ಅಂತ ಕರೆಸ್ಕೊಳ್ತದ, ಶೆಲಿ ಅಂತ ಕರೆಸ್ಕೊಳ್ತದ. ಸೊ ಅಂತರ್ಜಲವು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರ ಬರುವುದಕ್ಕೆ ನಾವು ಚಿಲುಮೆ ಎಂದು. ಅಂತರ್ಜಲವನ್ನು ಬಳಸಲು ಭೂಮಿಯ ಸ್ವಲ್ಪ ಆಳಕ್ಕೆ ನಾವು ಕೊರೆದ್ರೆ ಅದು ಏನ್ ಅನಿಸ್ಕೊಳ್ತದ, ಬಾವಿ. ಅದ ಮಷಿನ್ ಮುಖಾಂತರ ಬೋರ್, ಇದೇನು ಬೋರಿಂಗ್ ಗಾಡಿ ಅಂತ ಏನು ಕರಿತೀವಲ್ಲ, ಆ ಒಂದು ಮಷಿನ್ ಇಂದ ಕೊರೆಸಿದ್ರೆ ಇಂತಿಷ್ಟು ಆಳಕ್ಕೆ ಅದು ಹೋಗಿ ಅಲ್ಲಿ ನಾವೇನೈತಿ ಕೊಳವೆ ಬಾವಿ ಅಂತ ಅದಕ್ಕೆ ಕರಿತೀವಿ ನಾವು. ಆ ನೀರನ್ನ ಸಂಗ್ರಹ ಮಾಡೋದು. ನೀರು ಹಂತ ಹಂತವಾಗಿ ಭೂಮಿಯ ಒಳಗಡೆ
ಸಂಗ್ರಹವಾಗಿರುತ್ತದೆ. ಓಕೆ, ಎಲ್ಲಿ ಗಟ್ಟಿ ಇರ್ತದ ನೆಲ ಅಲ್ಲಿ ಮೇಲ್ಭಾಗದಲ್ಲೇ ಸಂಗ್ರಹ ಆಗಿರ್ತದೆ. ಅದರ ಕೆಳಗೆ ನೀರು ಹೋಗೋದಿಲ್ಲ ಅದು. ಯಾಕೆ ಅದ್ರ ಕೆಳಗೆ ಏನಾಗಿರ್ತದೆ, ಗಟ್ಟಿ ಕಲ್ಲು ಬಂಡೆಗಳು ಇರ್ತಾವ. ಅದಕ್ಕೆ ಅದ್ರ ಕೆಳಗೆ ಇಳಿದು ಹೋಗ್ಲಿಕ್ಕೆ ಆಗೋದಿಲ್ಲ ನೀರಿಗೆ. ಕೆಲವೊಂದು ಪೊಳ್ಳಿದ್ದಂಥದ್ದು ಏನೈತಿ ಎಲ್ಲಿವರೆಗೆ ಸಾಧ್ಯ ಆಗ್ತದೆ ಅಲ್ಲಿವರೆಗೆ ಅದು ಏನಾಗ್ತದ, ಇಳ್ಕೊಂಡು ಹೋಗ್ತದೆ. ಸೊ ಅಲ್ಲಿ ನಾವು ಬೋರ್ವೆಲ್ ಹಾಕ್ಸ್ಲೇಬೇಕು, ಕೊಳವೆ ಬಾವಿ ಮಾಡಿಸ್ಬೇಕಲ್ಲಿ. ಇಲ್ಲಾಂದ್ರೆ ಉಳಿದ ಕಡೆ ಏನಾಗ್ತದೆ, ಬಾವಿ ಮುಖಾಂತರ ನಾವು ನೀರನ್ನ ಪಡಿತೇವೆ. ಇದು ಕ್ಲಿಯರ್ ಆಯ್ತಾ? ವಾಪಸ್ ಅಂತರ್ಜಲ ಕಾಪಾಡಲು ಮುಖ್ಯ ಕಾರ್ಯವಿಧಾನ ಏನು? ಒಂದು, ಇಂಗು ಗುಂಡಿಯನ್ನ ತೋಡುವುದು, ಮತ್ತೆ ಮಳೆ ಕೊಯ್ಲು ಮಾಡುವುದು. ಸೊ ನಾವು ನಮ್ಮ ಮನೆಯ ಮೇಲ್ಭಾಗದಿಂದ ಮಳೆ ನೀರು ಏನು ಸಂಗ್ರಹ ಆಗ್ತದಲ್ಲ ಅದನ್ನ ಪೈಪ್ ಮುಖಾಂತರ ಒಂದ್ ಕಡೆ ಹೋಗಿ ಅದು ಇಂಗು ಹಾಗೆ ನಾವು ಮಾಡೋದು, ಅದು ಇಂಗು ಗುಂಡಿ. ಓಕೆ, ಇಂಗು ಗುಂಡಿ ಅಂತ ಕರೆಸ್ಕೊಳ್ತದ. ಮತ್ತೆ ಸಾರ್ವಜನಿಕ ಪ್ಲೇಸ್ ಅಲ್ಲಿ ಏನು ಕೈ ಪಂಪ್ ಅದೆಲ್ಲ ಇರ್ತದ, ಬಾವಿ ಎಲ್ಲ ಇರ್ತದಲ್ಲ, ಅಲ್ಲಿ ನಾವು ಈ ನೀರು ಮಳೆ ನೀರು ಹೋಗುವುದು, ಅಲ್ಲಿ ನಾವು ಏನಂತೀವಿ ಒಂದು ಸ್ವಲ್ಪ ತಗ್ಗು ಪ್ರದೇಶ ಮಾಡಿ ಜಲ್ಲಿಕಲ್ಲು ಈ ಉಸುಕು ಈ ರೀತಿ ಹಾಕೋದ್ರಿಂದ ಆ ನೀರ್ ಏನಾಗ್ತದ, ಹುಟ್ಟು ಬಂದು ಅಲ್ಲಿ ಇಂಗ್ತದ. ಇದರಿಂದ ನಮಗೆ ಮುಂದೆ ಮಳೆಗಾಲ ಹೋದಾದ್ಮೇಲೆ ಅಥವಾ ಬೇಸಿಗೆ ಕಾಲ ಬಂದಾಗ ಆ ನೀರನ್ನ ನಮಗೆ ಪಡಿಲಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ಅಲ್ಲಿ ಸ್ಟೇಬಲ್ ಆಗಿರ್ತದ ನೀರು. ಇಲ್ಲಾಂದ್ರೆ ಅದು ವೇಸ್ಟ್ ಆಗಿ ಎಲ್ಲಿಗೆ ಹೋಗ್ತದ, ಸಮುದ್ರಕ್ಕೆ ಹೋಗ್ತದ. ನಮ್ಮ ಮನೆಯ ಮೇಲೆ ಬಿದ್ದಂತ ನೀರು ಅದೇನಾಗ್ತದ, ನದಿ ಕೂಡ್ಕೊಳ್ತದ, ನದಿಯಿಂದ ಸಮುದ್ರ ಸೇರ್ತದ. ಸೊ ವೇಸ್ಟ್ ಅಲ್ಲ ಅದೆಲ್ಲ. ಸೊ ಪ್ರಕೃತಿ, ಅದಕ್ಕೆ ದೇವರು ನಮ್ಗೆ ಏನ್ ಮಾಡಿದಾನೆ, ನಿಮಗ ಬಳಸಲಿಕ್ಕೆ ನೀರು ಕೊಡ್ತೇನೆ, ಅದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿರ್ತಾನೆ. ಸೊ ಅದನ್ನ ಕಾಪಾಡ್ಕೊಳ್ಳೋದು ನಮ್ ಕೈಯಾಗೈತಿ. ಇಲ್ಲಾಂದ್ರೆ ಅದು ವೇಸ್ಟ್ ಆಗಿ ಹಿಂಗೆ ಹರಿದು ಹೋಗ್ತದೆ. ಅರ್ಥ ಆಯ್ತಲ್ಲ ಇದು? ಈಗ ನೆಕ್ಸ್ಟ್ ಲಾಸ್ಟ್ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿ, ಮಳೆ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿರುವ ತಗ್ಗು ಪ್ರದೇಶ ಏನು? ಅದಕ್ಕೆ ಏನಂತ ಕರೀತಾರೆ? ಕೆರೆ. ಏನದು? ಹಾ, ಇದು ಮನುಷ್ಯರ ನಿರ್ಮಾಣ ಮಾಡಿರುವಂತಹ ತಗ್ಗು ಪ್ರದೇಶ ಇದು. ಈಗ ಇನ್ನ ಹೇಳಿದ್ನಲ್ಲ, ಇಲ್ಲಿ ತಗ್ಗು ಪ್ರದೇಶ ಇರ್ತದ, ಅಲ್ಲಿ ನದಿ ಅಂತೂ ಹೋಗೋದಿಲ್ಲ, ನದಿ ಇಲ್ಲ, ಆದ್ರೂ ಅಲ್ಲಿ ತಗ್ಗು ಪ್ರದೇಶ ಐತೆ. ಓಕೆ, ಅಂತ ತಗ್ಗು ಪ್ರದೇಶಕ್ಕೆ ಏನ್ ಮಾಡ್ತಾರೆ, ಅದು ಮುಂದೆ ನೀರು ಆ ಕಡೆ ಹರ್ಕೊಂಡು ಹೋಗ್ಬೇಡ್ದು ಅಂತೇಳಿ ಅಡ್ಡವಾಗಿ ಒಂದು ತಡೆಗೋಡೆ ಕಟ್ತಾರ. ಸುತ್ತಲೂ ಏನೈತೆ ಬೌಂಡ್ರಿ ಕಟ್ತಾರ. ಅದು ಮಣ್ಣಿನ ದಿನ್ನೆ ಆಗಿರ್ಬೋದು ಅಥವಾ ಕಟ್ಟಡ ಆಗಿರ್ಬೋದು. ಹಾಗೆ ಮಾಡೋದ್ರಿಂದ ಏನಾಗ್ತದ, ಒಂದ್ಸರಿ ಯಾವಾಗ ಮಳೆ ಆಯ್ತು ಅಂತ ಹೇಳಿದ್ರೆ ಆ ಎಲ್ಲ ನೀರು ಬಂದು ಅಲ್ಲಿ ಸಂಗ್ರಹ ಆಗಿಬಿಡ್ತದೆ, ನಿಂತು ಬಿಡ್ತದ. ಇಷ್ಟು ದಿನ ಏನಾಗ್ತಿತ್ತು, ಅದು ಹರಿದು ಹೋಗ್ಬಿಡ್ತಿತ್ತು, ಆ ಕಡೆ ಈ ಕಡೆ ಹರಿದಲ್ಲಿ ನದಿ ಕೂಡ್ಕೊಳ್ತಿತ್ತು. ಓಕೆ, ಈಗ ಅದನ್ನ ಏನ್ ಮಾಡಿದ್ದಾರೆ ಮನುಷ್ಯರು, ಕೃತಕವಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಕೆರೆ ಅಂತ ಹೇಳಿ ಒಂದು ಮಣ್ಣಿನ ದಿನ್ನೆ ಹಾಕಿದ್ದಾರೆ, ದಿಬ್ಬು. ಅವಾಗ ಆ ನೀರೆಲ್ಲ ಬಂದು ಅಲ್ಲಿ ನಿಂತ್ಕೊಳ್ತದ, ಮುಂದೆ ಹೋಗಕ್ ಆಗೋದಿಲ್ಲ. ಸುಮಾರು ತಿಂಗಳ ಕಾಲ, ಇಂತಿಷ್ಟು ದಿನಗಳ ಕಾಲ ಆ ನೀರ್ ಏನೈತಿ ಅಲ್ಲಿ ನಿಂತ್ಕೊಂಡಿರ್ತದ. ಮಳೆ 1 ತಿಂಗಳ ಹಿಂದೆ ಆಗಿರ್ತದ, ಆದ್ರೆ ನೀರು ಇವತ್ತಿವರೆಗೂ ಇರ್ತದ. ಅದನ್ನ ನಿರ್ಮಿಸುವ ಉದ್ದೇಶ ಏನಪ್ಪಾ, ಅದು ಕೆಲವೊಂದು ಕಡೆ ಕುಡಿಲಿಕ್ಕೂ ಯೂಸ್ ಮಾಡ್ತಾರೆ. ಓಕೆ, ನೋ ಪ್ರಾಬ್ಲಮ್. ಅದನ್ನ ಬಿಟ್ಟು ಕೆರೆ ಅದಕ್ಕೆ ನಿರ್ಮಾಣ ಮಾಡ್ತಾರೆ, ಬಟ್ಟೆ ತೊಳಿಲಿಕ್ಕ. ಹಾ, ಹಳ್ಳಿಯಲ್ಲಿ ಏನ ದನ ಕರುಗಳನ್ನ ಸಾಕಿರ್ತಾರೆ, ಅವನ್ ತೊಳ್ಯಾಕ ಕರ್ಕೊಂಡು ಹೋಗ್ತಾರಲ್ಲ ಫಸ್ಟ್ಗೆ. ಅವಕ್ ಕುಡಿಯಾಕ ನೀರಪ್ಪ. ಕುರಿ ಸಾಕಣೆ ಮಾಡಿರ್ತಾರೆ, ಮೇಕೆ ಸಾಕಣೆ ಇರ್ತದೆ, ದನ ಕರುಗಳನ್ನ ಸಾಕಿರ್ತಾರೆ. ಪ್ರತಿದಿನ ನೀವು ಕೊಡಗಟ್ಲೆ, ನಾವೇನು ಒಂದು ಗ್ಲಾಸ್ ಕುಡಿತೀವಿ ಅಷ್ಟೇ, ಅವು ಕೊಡಗಟ್ಲೆ ನೀರು ಕುಡಿತಾವ. ಅವು ನೀರ್ ಎಲ್ಲಿ ತರ್ತೀರಿ ನೀವು, ನೀರ್ ಇಲ್ದೆ ಟೈಮ್ನಾಗ. ಹಿಂಗಾಗಿ ಅವ್ನು ಹೊಡ್ಕೊಂಡು ಏನ್ ಮಾಡ್ತಾರ, ಆ ಕೆರೆಗೆ ಹೋಗ್ತಾರ. ಅಲ್ಲೇ ಕೆರೆಯಲ್ಲಿ ಅವ್ನು ನೀರು ಕುಡಿತಾವ, ಅಲ್ಲೇ ಅವಕ್ಕೆ ಏನೈತೆ ಮೈ ತೊಳಿತಾರೆ, ಮತ್ತೆ ಅವ್ನು ತಗೊಂಡು ವಾಪಸ್ ಬರ್ತಾರೆ. ಮತ್ತೆ ನೀವು ಹೇಳ್ದಂಗೆ ಕೆಲವೊಂದು ಏನ್ ಮಾಡ್ತಾರೆ, ಈ ಮನೆಯಲ್ಲಿ ನೀರು ಇಲ್ದ ಇರೋದ್ರಿಂದ ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ, ಬಟ್ಟೆ ಒಗಿಲಿಕ್ಕೂ ಹೋಗ್ತಾರೆ ಕೆಲವು. ಓಕೆ, ಕೆಲವರು ಮೀನು ಸಾಕ್ತಾರೆ ಅದರಲ್ಲೇ. ಓಕೆ, ಹೀಗೆಲ್ಲ ಮಲ್ಟಿಪಲ್ ಏನಿದೆ ಅದರಿಂದ ಯೂಸ್ ಇದೆ. ನೀರಿಲ್ಲದೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಬಾವಿ ತೋಡಿದ್ರು ನೀರಿಲ್ಲ, ಕೊಳವೆ ಬಾವಿ ತೋಡಿದ್ರು ನೀರಿಲ್ಲ, ಅಕ್ಕಪಕ್ಕದಲ್ಲಿ ಅಂಕರು ನದಿ ಅಂತೂ ಇಲ್ಲವೇ ಇಲ್ಲ. ಸೊ ಅಂತ ಸಂದರ್ಭದಾಗ ಏನ್ ಮಾಡ್ತಾರ, ಈ ಕೆರೆಗಳ ನಿರ್ಮಾಣ ಮಾಡ್ತಾರೆ. ಓಕೆ, ಮತ್ತೆ ಮಳೆನೇ ಆಗ್ಲಿಲ್ಲ ಸರ್, ಕೆರೆ ಅಂತೂ ಇದೆ, ಒಣಗಿ ಹೋಗಿದೆ, ಮಳೆ ಆಗ್ಲಿಲ್ಲ, ಅವಾಗ ಏನ್ ಮಾಡ್ತಾರೆ, ಸರ್ಕಾರದವ್ರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಪೈಪ್ಲೈನ್ ಮಾಡ್ತಾರೆ. ನದಿಯಿಂದ ಈ ಕಿನಾಲ್ ಅಂತ ಏನ್ ಹೇಳ್ತೀವಲ್ಲ, ಆ ಕಿನಾಲ್ ಟೈಪ್ ಅಥವಾ ಆ ನದಿಯಿಂದನೇ ಅಲ್ಲಿ ಡೈರೆಕ್ಟ್ ಏನೈತಿ ಒಂದು ಪೈಪ್ಲೈನ್ ಮಾಡಿರ್ತಾರೆ. ಅವಾಗ ಏನಾಗ್ತದೆ, ಆ ನದಿಯಿಂದ ಆ ನೀರು ಅಲ್ಲಿಗೆ ಹರಿಸ್ತಾರೆ. ಆ ಕೆರೆ ಏನಾಗ್ತದೆ, ತುಳುಕ್ತದ.
ಅದನ್ನ ಏನ್ ಮಾಡ್ತಾರೆ, ಆ ಊರಿನ ಅಕ್ಕಪಕ್ಕದ ಎಷ್ಟು ಊರು ಅದಾವಲ್ಲ ಆ ಊರಿನವರು ಆ ನೀರನ್ನ ಬಳಸ್ಕೊಳ್ಳಿಕ್ಕೆ ಸರಳ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ನಾವು ನೀರು ಅಂದರೆ ಏನು, ಓಕೆ, ಸೊ ನೀರಿನ ಮೂಲ ಏನು, ನಮ್ಮ ಭೂಮಿ ಮೇಲೆ ನೀರು ಎಷ್ಟಿದೆ, ಓಕೆ, ಆ ನೀರಿನಲ್ಲಿ ಎಷ್ಟು ವೇಸ್ಟ್ ಇದೆ, ಎಷ್ಟು ಯೂಸ್ ಇದೆ ಅನ್ನುವಂಥದ್ದು ನೋಡಿದೀವಿ. ನೀರಿಗೆ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ಮಳೆ ಅಂತ ತಿಳ್ಕೊಂಡಿವಿ. ಆ ಮಳೆಯನ್ನ ನಾವು ಯಾವ ರೀತಿ ಅದನ್ನ ಮಳೆ ನೀರನ್ನ ಸಂಗ್ರಹ ಮಾಡ್ತೀವಿ, ಅಥವಾ ಮಳೆಯಿಂದ ಈ ಪ್ರಕೃತಿಯಲ್ಲಿ ಯಾವ ರೀತಿ ಅಂತರ್ಜಲ ನಮಗೆ ಸಿಗ್ತದ ಅನ್ನುವಂಥದ್ದು ನೋಡಿದೀವಿ. ಓಕೆ, ಮತ್ತೆ ಮಳೆ ನೀರನ್ನ ನಾವು ಯಾವ ರೀತಿ ಸಂಗ್ರಹಿಸಿದ್ರೆ ಅದು ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮತ್ತೆ ಅಂತರ್ಜಲವನ್ನ ನಾವು ಬಾವಿ ಅಥವಾ ಕೊಳವೆ ಬಾವಿ ಮುಖಾಂತರ ನೀರನ್ನ ಪಡಿತೇವೆ ಅಂತಲೂ ತಿಳ್ಕೊಂಡ್ವಿ ಅಲ್ವಾ. ಅದಾದ ನಂತರ ಕೃತಕವಾಗಿ ಮನುಷ್ಯರು ಕೆರೆಯನ್ನ ನಿರ್ಮಾಣ ಮಾಡಿ ನೀರನ್ನ ಸಂಗ್ರಹ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ವಿ. ಸೊ ಒಟ್ಟಿನಲ್ಲಿ ನೀರು ಜೀವ ಜಲ ನಮ್ದು. ಅದನ್ನ ಕಾಪಾಡ್ಕೊಳ್ಳೋದು, ಅದನ್ನ ಉಳಿಸ್ಕೊಳ್ಳೋದು, ಅದನ್ನ ಸರಿಯಾಗಿ ಬಳಕೆ ಮಾಡೋದು ನಿಮ್ಮ ಕೈಯಲ್ಲಿ ಇದೆ ಅಲ್ವಾ. ಸೊ ಇದಾದ ನಂತರ ಮುಂದಿನ ಕೆಲವೊಂದು ಪಾಯಿಂಟ್ಸ್ ಇನ್ನು ಅದಾವ. ನೀರನ್ನ ಸಂಗ್ರಹ ಮಾಡೋದು, ಯಾವ ರೀತಿ ನಾವು ಸಂಗ್ರಹ ಅವನ್ನ ಮಾಡ್ತೇವೆ ಅನ್ನುವಂಥದ್ದು, ನೀರನ್ನ ಯಾವ್ಯಾವ ರೂಪದಲ್ಲಿ ಸಂಗ್ರಹ ಮಾಡ್ತೀವಿ ಅನ್ನುವಂಥದ್ದು ನಾವು ಮುಂದಿನ ಒಂದು ತರಗತಿಯಲ್ಲಿ ಕಲಿಯೋಣ. ಅದು ಕೆರೆನೇ ಆಗಿರ್ಬೋದು, ಜಲಾಶಯ ಆಗಿರ್ಬೋದು ಅಲ್ವಾ. ಸೊ ಈ ರೀತಿಯಾಗಿ ಅದನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೆ ನಿಮಗೆ ಈ ಒಂದು ಪಾಠ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಅರ್ಥ ಆಗಿದೆಯಲ್ಲ? ಎಸ್. ಇಲ್ಲಿಗೆ ಈ ಒಂದು ಚಾಪ್ಟರ್ ನಾನು ಕ್ಲೋಸ್ ಮಾಡ್ತೇನೆ.